ಹುನಗುಂಡಿ ಗ್ರಾಮದಲ್ಲಿ ಆನೇಕಲ್ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಯುವಕ ಸಂಘದ ಗ್ರಾಮ ಶಾಖೆ ಉದ್ಘಾಟನೆ. ರೋಣ ತಾಲೂಕಿನ ಹುನಗುಂಡಿ ಗ್ರಾಮದಲ್ಲಿ ಆನೇಕಲ್ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಸಂಘದ ಗ್ರಾಮ ಶಾಖೆಯನ್ನ ಆನೇಕಲ್ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಸಂಘದ ರಾಜ್ಯಾಧ್ಯಕ್ಷ ಡಾಕ್ಟರ್ ಮರಸೂರು ಕೃಷ್ಣಪ್ಪ ಅವರು ಉದ್ಘಾಟಿಸಿದರು. ನಂತರ ಉದ್ಘಾಟಿಸಿ ಮಾತನಾಡಿದ ಅವರು, ಗ್ರಾಮದಲ್ಲಿರುವ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಸಮುದಾಯ ಭವನವು ಗ್ರಾಮ ಪಂಚಾಯತ್ ಪಿಡಿಒ ಹಾಗೂ ಅಧ್ಯಕ್ಷರ ನಿರ್ಲಕ್ಷ್ಯತನದಿಂದ ಪಾಳು ಬಿದ್ದಿದೆ. ಪಿಡಿಒ ಮಾನ ಮರ್ಯಾದೆ ಇದ್ರೆ ಗ್ರಾಮದಲ್ಲಿನ ಸಮಸ್ಯೆಗಳನ್ನು ಪರಿಹರಿಸಲು ಮುಂದಾಗಬೇಕು. ಮುಂದಿನ ದಿನಗಳಲ್ಲಿ ನಿಮಗೆ ತಕ್ಕ ಪಾಠವನ್ನು ಕಲಿಸುತ್ತೇನೆ ಹಾಗೂ ದಲಿತರು ಹಾಗೂ ಹಿಂದುಳಿದ ವರ್ಗಗಳ ಸಮುದಾಯಗಳಿಗೆ ಅನ್ಯಾಯವಾದಾಗ ಸಂಘಟನೆಯ ಮೂಲಕ ಹೋರಾಟ ಪ್ರತಿಭಟನೆ ನಡೆಸಿ ಅಧಿಕಾರಿಗಳ ಗಮನಕ್ಕೆ ತಂದು ಸಮಸ್ಯೆ ಬಗೆಹರಿಸಲು ಪ್ರಾಮಾಣಿಕವಾಗಿ ಸ್ಪಂದಿಸುವೆ ಅಂತ ಭರವಸೆ ನೀಡಿದರು. ನಂತರ ಕನ್ನಡಾಂಬೆ ರಕ್ಷಣಾ ವೇದಿಕೆ ಸಿಂಹಗರ್ಜನೆ ರಾಜ್ಯಾಧ್ಯಕ್ಷ ಮಂಜುನಾಥ್ ಅವರು ಮಾತನಾಡಿದರು. ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರು ಹಾದಿಯಲ್ಲಿ ಪ್ರತಿಯೊಬ್ಬರು ಕೂಡ ಸಾಗಬೇಕು. ಪ್ರತಿಯೊಬ್ಬರು ಶಿಕ್ಷಣವನ್ನ ಪಡೆದಾಗ ಮಾತ್ರ ಸಮಾಜದ ಸುಧಾರಣೆ ತರಲು ಸಾಧ್ಯ. ಗ್ರಾಮೀಣರಿಗೆ ಸರ್ಕಾರ ನೀಡುವ ಯೋಜನೆಗಳನ್ನು ತಲುಪಿಸಿದಾಗ ಮಾತ್ರ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಆಶಯಗಳು ಈಡೇರಿ ಉತ್ತಮ ಸಮಾಜ ನಿರ್ಮಾಣವಾಗಲು ಸಾಧ್ಯ ಅಂತ ತಿಳಿಸಿದರು. ಇನ್ನು ಈ ಸಂದರ್ಭದಲ್ಲಿ ಆನೇಕಲ್ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಸಂಘದ ರಾಜ್ಯ ಸಂಘಟನಾ ಕಾರ್ಯದರ್ಶಿ ಕೋಲಾರ ಜೈ ಭೀಮ್ ಗಣೇಶ್, ರಾಜ್ಯ ಕಾರ್ಯದರ್ಶಿ ದೊಡ್ಡಪುರ ಚಂದ್ರಶೇಖರ್, ವಿನೋದ ಕುಮಾರ್, ರಾಜ್ಯ ಖಜಾಂಚಿ ಮೈಲಾರಪ್ಪ ಕಡಿಯವರ್, ಬಸಪ್ಪ ಕಡಿಯವರ್, ಯಲ್ಲಪ್ಪ ಕಡಿಯವರ್, ಮುದಿಯಪ್ಪ ದೊಡ್ಡಮನಿ, ಯಲ್ಲಪ್ಪ ದೊಡ್ಡಮನಿ, ರಾಮಪ್ಪ ದೊಡ್ಡಮನಿ, ಶಿವಪ್ಪ ಕಡಿಯವರ್, ಮಲ್ಲಪ್ಪ ಕಡಿಯವರ್, ಹಣಮಪ್ಪ ಕಡಿಯವರ್, ಪ್ರಕಾಶ್ ಕಡಿಯವರ್, ನಾಗಪ್ಪ ಕಡಿಯವರ್, ವಿಜಯಕುಮಾರ್ ಕಡಿಯವರ್ ಸೇರಿದಂತೆ ಸಮಾಜದ ಮುಖಂಡರು ಹಾಗೂ ಯುವಕರು ಹಾಜರಿದ್ದರು. ವರದಿ ಲಿಂಗರಾಜ್ ತಳಿಹಾಳ್. ಸರಿ ಎಷ್ಟು ನಿಂದ್ರಿ ಎಲ್ಲ ಜಾತಿ ವರ್ಗದ ಮಹಾನಾಯಕ ಅಂಬೇಡ್ಕರ್, ಎಲ್ಲ ಜಾತಿ ವರ್ಗದ ಮಹಾನಾಯಕ ಅಂಬೇಡ್ಕರ್, ದಲಿತ ಸೂರ್ಯ ಅಂಬೇಡ್ಕರ್, ಸಂವಿಧಾನ ಶಿಲ್ಪಿ ಅಂಬೇಡ್ಕರ್, ಸಂವಿಧಾನ ಪಿತಾಮಹ ಅಂಬೇಡ್ಕರ್, ಎಲ್ಲ ಜಾತಿ ವರ್ಗದ ನಾಯಕ ಅಂಬೇಡ್ಕರ್, ದೀನರ ಬಂಧು ಅಂಬೇಡ್ಕರ್, ದೀನರ ಬಂಧು ಅಂಬೇಡ್ಕರ್, ವಿಶ್ವಜ್ಞಾನಿ ಅಂಬೇಡ್ಕರ್, ವಿಶ್ವಮಾನವ ಅಂಬೇಡ್ಕರ್, ವಿಶ್ವಮಾನವ ಅಂಬೇಡ್ಕರ್, ವಿಶ್ವಜ್ಞಾನಿ ಅಂಬೇಡ್ಕರ್. ಜೈ 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 ಭೀಮ್, 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 ಜೈ ಭೀಮ್, ಜೈ ಭೀಮ್, ಜೈ ಭೀಮ್. ನನ್ನ ಪರವಾಗಿ ಮತ್ತು ನಮ್ಮ ದಲಿತರ ಸಂಘದ ಪರವಾಗಿ ಮತ್ತೊಮ್ಮೆ ಅವರಿಗೆ ಸ್ವಾಗತ ಸುಸ್ವಾಗತವನ್ನು ಕೋರುತ್ತಾ ಈ ಮುಂದಿನ ಕಾರ್ಯಕ್ರಮಕ್ಕೆ ಚಾಲನೆ ನೀಡುತ್ತೇವೆ. ಜೈ ಭೀಮ್, ಜೈ ಭೀಮ್, ಜೈ ಭೀಮ್, ಜೈ ಭೀಮ್. ಡಾಕ್ಟರ್ ಆನೇಕಲ್ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಯುವಕರ ಸಂಘ ರಾಜ್ಯ ಸಮಿತಿ ವತಿಯಿಂದ ಗದಗ ಜಿಲ್ಲೆ ರೋಣ ತಾಲೂಕು ಹುನಗುಂಡಿ ಗ್ರಾಮದಲ್ಲಿ ಇವತ್ತೇನು ಒಂದು ಗ್ರಾಮ ಶಾಖೆಯನ್ನ ಮಹಿಳಾರಿಯವರ ಒಂದು ನೇತೃತ್ವದಲ್ಲಿ ಉದ್ಘಾಟನೆ ಮಾಡಿದ್ದಾರೆ. ಈ ಒಂದು ಕಾರ್ಯಕ್ರಮದಲ್ಲಿ ಸಂಸ್ಥಾಪಕ ರಾಜ್ಯಾಧ್ಯಕ್ಷರು ಡಾಕ್ಟರ್ ಎಂ ಕೃಷ್ಣಪ್ಪನವರು ಈ ಒಂದು ಗ್ರಾಮಕ್ಕೆ ಬಂದು ಒಂದು ಉದ್ಘಾಟನೆ ಮಾಡುವುದರ ಮೂಲಕ ಒಂದು ಶುಭಾರಂಭ, ಈ ಒಂದು ಊರಿನಲ್ಲಿ ಒಂದು ಶುಭಾರಂಭ ಆಗಲಿ ಅನ್ನೋ ಒಂದು ರೀತಿಯಲ್ಲಿ ಈ ಒಂದು ಕಾರ್ಯಕ್ರಮ ಆಯೋಜನೆ ಮಾಡಿದ್ದಾರೆ. ಇವತ್ತು ನಾವೆಲ್ಲ ಇಲ್ಲಿ ನಿಂತು ಅಥವಾ ಸ್ವತಂತ್ರವಾಗಿ ನಾವು ಬದುಕೋದಕ್ಕೆ ಒಂದು ದಾರಿದೀಪವಾಗಿ ನಮಗೆ ಒಂದು ಬೆಳಕನ್ನು ಕೊಟ್ಟಂತಹ ಬಾಬಾ ಸಾಹೇಬರಿಗೆ ಮೊದಲನಾಗಿ ಒಂದು ಇವತ್ತು ಏನು ನಾವೆಲ್ಲ ಒಂದು ಬದುಕ್ತಾ ಇದ್ದೀವಿ, ಅದಕ್ಕೆ ನಾವು ಅವರಿಗೆ ಎಷ್ಟು ಒಂದು ನಮನಗಳನ್ನು ಸಲ್ಲಿಸೋದು ಸಾಕಾಗೋದಿಲ್ಲ. ಇವತ್ತು ಈ ಊರಿನಲ್ಲಿ ಎಲ್ಲ ಯುವಕರು, ಹಿರಿಯರು, ನಾಗರಿಕರು ಎಲ್ಲರೂ ಇಲ್ಲಿದ್ದೀರ. ಅಂಬೇಡ್ಕರ್ ಒಂದು ದಾರಿನ ನಾವು ನೆನಪು ಮಾಡಿಕೊಂಡು ಅವರ ಒಂದು ದಾರಿನಲ್ಲಿ ಹೋಗೋದನ್ನ ನಾವು ಕಲಿತಾಗ ಮಾತ್ರ ನಾವು ನಮ್ಮ ಊರು, ನಮ್ಮ ಜನ ಅಭಿವೃದ್ಧಿವಂತರ. ಇವತ್ತು ರಾಜ್ಯಾದ್ಯಂತ ಅಂಬೇಡ್ಕರ್ ಯುವಕರ ಸಂಘ ಅನೇಕ ಹಳ್ಳಿಗಳಿಂದ ಜಿಲ್ಲೆಗಳು, ತಾಲೂಕುಗಳಲ್ಲಿ
ಶಾಖೆಗಳನ್ನ ಆರಂಭ ಮಾಡಿದೆ. ಎಲ್ಲ ಒಂದು ಗ್ರಾಮಗಳಿಗೂ ನಾವು ಹೋಗ್ತಾ ಇದ್ದೀವಿ. ಒಂದೊಂದು ಗ್ರಾಮದಲ್ಲೂ ಒಂದೊಂದು ಕುಂದು ಕೊರತೆಗಳು ಇದ್ದೇ ಇರ್ತವೆ. ಇಲ್ಲಿ ಕುಂದು ಕೊರತೆಗಳು ಪ್ರತಿಯೊಂದು ಗ್ರಾಮದಲ್ಲಿ ಇದ್ದಾವೆ, ನಿಮ್ಮ ಒಂದು ಗ್ರಾಮದಲ್ಲೂ ಇರ್ತವೆ. ಇದನ್ನ ನಾವು ಹೇಗೆ ಪಡ್ಕೊಬೇಕು, ಯಾವ ರೀತಿ ನಾವು ಬಳಸ್ಕೊಬೇಕು ನಮ್ಗೆ ಯಾರಿಗೂ ಗೊತ್ತಿಲ್ಲ. ಊರಿನ ಒಂದು ಈಗ ಇಲ್ಲಿನ ಒಂದು ನಮ್ಮ ಒಂದು ಜನಕ್ಕೆ ಮೊದಲನೇದಾಗಿ ಅರಿವಿನ ಕೊರತೆ ಇದೆ. ಆ ಅರಿವಿನ ಕೊರತೆ ಮತ್ತೆ ಶಿಕ್ಷಣದ ಕೊರತೆನೂ ಇದೆ. ಶಿಕ್ಷಣನೂ ಕಡಿಮೆ ಇದೆ ಅನ್ಸುತ್ತೆ. ಹಾಗಾಗಿ ನಾವು ಯಾವತ್ತು ಶಿಕ್ಷಣ ಪಡೆದು ನಾವೊಂದು ಶಿಕ್ಷಣವನ್ನು ಪಡೆದಾಗ ಮಾತ್ರ ನಮಗೆ ಈ ಒಂದು ವಿಚಾರಗಳೆಲ್ಲ ಗೊತ್ತಾಗುತ್ತೆ. ಈ ವಿಚಾರಗಳು ಗೊತ್ತಾದಾಗ ನಮಗೆ ನಾವೇ ಬದಲಾವಣೆ ಆಗ್ತೀವಿ. ಆ ಬದಲಾವಣೆನೇ ನಮಗೆ ತೋರಿಸ್ಕೊಟ್ಟಂತವರು ಬಾಬಾ ಸಾಹೇಬರು. ಹಾಗಾಗಿ ಪ್ರತಿಯೊಬ್ಬರು ಒಂದು ನಮ್ಮ ಒಂದು ಸಮಾಜದಲ್ಲಿ ಏನು ಒಂದು ಸಮುದಾಯ ಇದೆ, ಸಮುದಾಯಕ್ಕೋಸ್ಕರವಾಗಿ ಮುಡಿಸ್ಬಿಟ್ರು. ಅವರ ಒಂದು ಸ್ವಂತಕ್ಕೋಸ್ಕರ ಅವರು ಬದುಕಲಿಲ್ಲ. ನನ್ನ ಜನ ನನ್ನಂತ ಆಗ್ಬಾರ್ದು, ವಿದ್ಯಾವಂತರಾಗಬೇಕು, ಈ ಒಂದು ಸಮಾಜದಲ್ಲಿ ಒಂದು ಸಮಾನತೆಯಿಂದ ಸ್ವತಂತ್ರವಾಗಿ ಬದುಕಬೇಕು ಅನ್ನೋದನ್ನ ಏನು ಅವ್ರು ಕನಸ್ಕೊಂಡಿದ್ರು ಅದನ್ನ ನಾವು ನನಸು ಮಾಡ್ಬೇಕಂದ್ರೆ ನಾವು ಅವರ ತರ ಒಂದು ಶಿಕ್ಷಣವನ್ನು ಪಡೆದು ವಿದ್ಯಾವಂತರಾಗಬೇಕು, ಒಳ್ಳೊಳ್ಳೆ ಹುದ್ದೆಗಳಲ್ಲಿರ್ಬೇಕು. ನಮ್ಮ ತಾತ ನಮ್ಮ ತಂದೆ ಕೂಲಿ ಕೆಲಸ ಮಾಡ್ತಾರೆ, ನಾವು ಅದನ್ನೇ ಮಾಡೋಣ ಅನ್ನೋದು ಬರಬಾರ್ದು. ಮಕ್ಕಳನ್ನ ವಿದ್ಯೆ ಕೊಟ್ಟು ವಿದ್ಯಾವಂತರನ್ನಾಗಿ ಮಾಡಬೇಕು. ವಿದ್ಯಾವಂತರಾದಾಗ ಮಾತ್ರ ಪ್ರತಿಯೊಂದನ್ನು ನಾವು ಪಡ್ಕೊಳ್ಳೋಕ್ಕೆ ಒಂದು ಅನುಕೂಲ ಆಗುತ್ತೆ. ಹಾಗಾಗಿ ಈ ಒಂದು